ನ್ಯಾನೋ ಟೆಕ್ನಾಲಜಿಯ ಸಿಕ್ಕುಗಳನ್ನು ಒಂಚೂರು ಬಿಡಿಸ್ಕೊಳ್ತಾ ಹೋಗೋಣ, ಹೆಂಗಿದು ವರ್ಕ್ ಆಗುತ್ತೆ ಅಂತ. ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ವೀಕ್ಷಕರೇ, ನಾವು ಈ ಹಿಂದೆ ಸಿಮ್ಗಳು ಇಷ್ಟು ದೊಡ್ಡ ದೊಡ್ಡ ಗಾತ್ರದ್ದಿದ್ದವು. ಅದಾದಮೇಲೆ ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ 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 ಸಣ್ಣ ಸಿಮ್ ಆಯಿತು, ನ್ಯಾನೋ ಸಿಮ್ ಅಂತ ಬಂತು. ಹಾಗೆ ಈಗಾಗಲೇ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಹೋದರು, ದೊಡ್ಡ ದೊಡ್ಡ ಡಬ್ಬಗಳಿದ್ವು, ಇವಾಗ ಹ್ಯಾಂಡಿ ಇದೆ. ಆದರೆ ನ್ಯಾನೋ ಟೆಕ್ನಾಲಜಿ ನಿಮ್ಮ ಊಹೆಗೆ ನಿಲುಕದ್ದು, ನ್ಯಾನೋ ಟೆಕ್ನಾಲಜಿಯ ಬಳಕೆ ಇದೆಯಲ್ಲ, ಅದು ನಿಮ್ಮ ಊಹೆಗೆ ನಿಲುಕದ್ದು ಯಾವ ರೀತಿ ಅನ್ನೋದನ್ನು ನಾವು ಅನ್ವೈಂಡ್ ಮಾಡ್ತಾ ಹೋಗೋಣ. ನ್ಯಾನೋ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಸರ್? ಇವಾಗ ನ್ಯಾನೋ ಅಂತ ಹೇಳ್ತೀವಿ, ನ್ಯಾನೋ ಅಂದರೆ ಸಣ್ಣದು ಅನ್ನೋದಂತೂ ಅರ್ಥ ಆಗಿದೆ. ಬಿಕಾಸ್ ಆಫ್ ಸಿಮ್, ಬಿಕಾಸ್ ಆಫ್ ಕಾರ್, ಟಾಟಾ ಅವರ ಕಾರಿಂದನೂ ನ್ಯಾನೋ ಅಂದರೆ ಒಂದು ಸಣ್ಣದು ಅನ್ನೋದು ಅರ್ಥ ಆಗಿದೆ. ಬಟ್ ಅದು ಆರೋಗ್ಯದಲ್ಲಿ, ಸ್ಪೇಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ಒಂದು ನ್ಯಾನೋ ಕಣ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಿ? ಈಗ ನೋಡಿ, 10⁻⁹ ಅದು ಊಹೆಗೆ ನಿಲುಕದ ಒಂದು ಸಣ್ಣದು, ಅಷ್ಟು ಚಿಕ್ಕದದು. ಇದು ಹೇಗೆ ವರ್ಕ್ ಆಗುತ್ತೆ? ಜಗತ್ತಿನಲ್ಲಿ ತುಂಬ ಕಂಪನಿಗಳು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ನ್ಯಾನೋ ತಂತ್ರಜ್ಞಾನ ಬಳಕೆಯಲ್ಲಿತ್ತು. ಆದರೆ ಅದರದ್ದು ಒಂದು ಹೈಪ್ ಇರಲಿಲ್ಲ. ಹೇಗೆ ಸಾವಿರಾರು ವರ್ಷದ ಹಿಂದೆ? ಅದು ಪಾಶ್ಚಾತ್ಯರಲ್ಲಿರಬಹುದು ಅಥವಾ ನಮ್ಮಲ್ಲಿ ಭಾರತೀಯರಲ್ಲಿರ್ಬೋದು, ಆಚರಣೆಯಲ್ಲಿತ್ತು. ಅನೇಕ ಇದರಲ್ಲಿ ನ್ಯಾನೋ ಪೇಂಟ್ಗಳನ್ನು ಮಾಡ್ತಾಯಿದ್ರು, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಬಳಸ್ತಾಯಿದ್ರು, ಔಷಧಿಯಲ್ಲಿ ಬಳಸ್ತಾಯಿದ್ರು, ಬಣ್ಣಗಳಲ್ಲಿ ಬಳಸ್ತಾಯಿದ್ರು. ಹೀಗೆ ಅನೇಕ ಕಡೆಗಳಲ್ಲಿ. ನಮ್ಮಲ್ಲಿ ಇವತ್ತು ಆಯುರ್ವೇದದಲ್ಲಿ ಭಸ್ಮಗಳು ಅಂತ ನಾವು ಕರಿತೀವಿ. ಸುವರ್ಣ ಭಸ್ಮ, ರಜತ ಭಸ್ಮ, ಲೋಹ ಭಸ್ಮ, ತಾಮ್ರ ಭಸ್ಮ, ಅಭ್ರಕ ಭಸ್ಮ, ಹೀಗೆ ಬೇರೆ ಬೇರೆ ಭಸ್ಮಗಳನ್ನು ಕರಿತೀವಿ. ಆಯುರ್ವೇದದಲ್ಲಿ ಅದನ್ನು ಬಳಸ್ತಾರೆ, ಇವತ್ತು ಕೂಡ ಬಳಸ್ತಾ ಇದ್ದಾರೆ. ಭಸ್ಮಗಳು ಅಂತಂದರೆ ಇವತ್ತು ಆಯುರ್ವೇದ ತಂತ್ರಜ್ಞರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ಕೂಡ ನ್ಯಾನೋ ಅಂತ ಹೇಳ್ತಾರೆ. ಆದರೆ ಅವತ್ತಿನ ದಿವಸ ಹೌದಾಗಿರ್ಬೋದು, ಹೌದು ಕೂಡ. ಆದರೆ ಆ ಕ್ಯಾರೆಕ್ಟರೈಸೇಷನ್ ಟೆಕ್ನಾಲಜಿ ಅಷ್ಟು ಮೆಚ್ಯೂರ್ಡ್ ಆಗಿರಲಿಲ್ಲ ಅವತ್ತಿನ ದಿವಸ, ಸಾವಿರಾರು ವರ್ಷದ ಹಿಂದೆ. ಇವತ್ತು ನಾವು ನೋಡ್ತೀವಿ ಅದನ್ನು. ಹೌದು, ನ್ಯಾನೋ ಅಂತಂದರೆ ಯಾವ ಸೈಜಲ್ಲಿದೆ, ಯಾವ ಶೇಪ್ನಲ್ಲಿದೆ, ಎಷ್ಟಿದೆ, ಡೆನ್ಸಿಟಿ ಎಷ್ಟಿದೆ, ಅದು ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲದನ್ನು ಕೂಡ ಕ್ಯಾರೆಕ್ಟರೈಸೇಷನ್ ನಾವು ಮಾಡ್ತೀವಿ. ಈಗ ನ್ಯಾನೋ ಅಂದ ತಕ್ಷಣ ಒಂದು ಸಣ್ಣದು ಒಂದು ವಸ್ತುವನ್ನು ಚಿಕ್ಕದು ಮಾಡ್ತಾ 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 ನಾವು ನ್ಯಾನೋಕ್ಕೆ ಹೋದರೆ ಅಷ್ಟೇ ಅಲ್ಲ, ನ್ಯಾನೋದಲ್ಲಿ ತುಂಬ ಅದೊಂದು ವಿಸ್ತಾರವಾಗಿರ್ತಕ್ಕಂಥ ಜಗತ್ತು. ನಾವು ಏನು ನೋಡ್ತೀವೋ ಜಗತ್ತು ಹಾಗಿರುವುದಿಲ್ಲ ಅಲ್ಲಿ. ಈಗ ಉದಾಹರಣೆಗೆ ನಾವು ಕೈನಲ್ಲಿ ಬಂಗಾರ ಹಾಕಿರ್ತೀವಿ. ಇದೇ ಬಂಗಾರವನ್ನು ನಾವು ನ್ಯಾನೋ ಪಾರ್ಟಿಕಲ್ಗೆ ಕನ್ವರ್ಟ್ ಮಾಡಿದಾಗ ಅದರ ನೇಚರ್ ಎಂಟೈರ್ಲಿ ಡಿಫ್ರೆಂಟ್, ಹೈಲಿ ವೈಬ್ರೆಂಟ್. ಅದು ಅದರ ಭೌತಿಕ ಒಂದು ಸ್ವರೂಪ, ಅದರ ರಾಸಾಯನಿಕ ಸ್ವರೂಪ, ಅದರ ಬೇರೆ ಬೇರೆ ಅಪ್ಲಿಕೇಶನ್ಸ್, ಇದು ಎಲ್ಲದೂ ಕೂಡ ಡಿಫರೆಂಟ್ ಆಗುತ್ತೆ. ಈಗ ಕೇವಲ ಬಂಗಾರವನ್ನು ನಾವು ಆಭರಣಗಳಿಗೆ ಅಂತ ಬಳಸ್ತೀವಿ. ನೋಡಿ, ಚಿಕ್ಕದಾಗ್ತಾ ಹೋಯ್ತದು. ಇವತ್ತು ಚಿಪ್ಗಳಲ್ಲಿ ಬಳಸ್ತಾ ಇದ್ವಿ. ಔಷಧಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಬಳಸ್ತಾ ಇದ್ರು. ಹಾಗೆಯೇ ಚಿಕ್ಕದಾಗ್ತಾ ಆಗ್ತಾ ಹೋದಾಗ ಅದರ ವ್ಯಾಪ್ತಿ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಉದಾಹರಣೆಗೆ ಇವತ್ತು ಒಂದು ಸಣ್ಣದು 1 ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್, ಒಂದು ಗೋಲ್ಡನ್ನು ತಗೊಳ್ಳಿ ಅಥವಾ ಕಬ್ಬಿಣವನ್ನು ತಗೊಳ್ಳಿ, ತಾಮ್ರವನ್ನು ತಗೊಳ್ಳಿ, ಅದರದ್ದು ಕ್ಷೇತ್ರ ವ್ಯಾಪ್ತಿ ಎಷ್ಟಿರುತ್ತೆ, ಅದರ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ. ಆದರೆ ಅದನ್ನು ಸ್ಪ್ಲಿಟ್ ಮಾಡ್ತಾ 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 ನ್ಯಾನೋಕ್ಕೆ ಹೋದರೆ ನಿಮಗೆ ಒಂದು 8-10 ಗ್ರಾಮ್ಗಳಲ್ಲಿ ಬಂಗಾರದ 8-10 ಗ್ರಾಮ್ ಬಂಗಾರದಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂಗೆ ಹೊದಿಕೆಯನ್ನು ಹೊದಿಸ್ಬಿಡ್ಬೋದು. ಒಂದು ಫುಟ್ಬಾಲ್ ಸ್ಟೇಡಿಯಂಗೆ. ಅಂದರೆ ಸರ್ಫೇಸ್ ಏರಿಯಾ ಅವೈಲಬಿಲಿಟಿ. ನ್ಯಾನೋ ಅಂದರೆ ಸುಮ್ಮನೆ ಜನಸಾಮಾನ್ಯರ ಭಾಷೆಯಲ್ಲಿ ನಾನು ಹೇಳ್ತೀನಿ, ನ್ಯಾನೋ ಅಂತಂದ್ರೆ ಎಷ್ಟು ದೊಡ್ಡದು? ನೀವು ಕಣ್ಣು ರೆಪ್ಪೆಯನ್ನು ಮಿಟುಕಿಸ್ತೀರಿ, ಎಷ್ಟು ಹೊತ್ತು ಬೇಕಾಗುತ್ತೆ? ಫ್ರಾಕ್ಷನ್ ಆಫ್ ಸೆಕೆಂಡ್, ಲೆಸ್ ದೆನ್. ಕಣ್ಣು ರೆಪ್ಪೆಯನ್ನು ಮಿಟುಕಿಸೋದ್ರ ಒಳಗಡೆ ನಿಮ್ಮ ಉಗುರು ಎಷ್ಟು ಬೆಳೆದಿರುತ್ತೆ? ವೆರಿ 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 ಲೆಸ್. ದಟ್ ಈಸ್ 1 ನ್ಯಾನೋಮೀಟರ್. ಅದು ಒಂದು ನ್ಯಾನೋಮೀಟರ್. ದಟ್ಸ್ 1 ನ್ಯಾನೋಮೀಟರ್. ನೀವು ಅದನ್ನು ಹೇಗೆ ಅಳತೆ ಮಾಡ್ತೀರಿ? ಇದು ನಿಮ್ಮ ಊಹೆಗೂ ನಿಲುಕದ್ದು. ಹೌದು. ಸೊ ಹೀಗೆ ಅಷ್ಟು ಚಿಕ್ಕದಾಗಿರತಕ್ಕಂಥ ಕ್ಷೇತ್ರದ ಸರ್ಫೇಸ್ ವ್ಯಾಲ್ಯೂ, ಇದರ ಆಧಾರದ ಮೇಲೆ ಬೇರೆ ಬೇರೆ ಅನೇಕ ಸಂಶೋಧನೆಗಳನ್ನು
ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ವೈಬ್ರೆಂಟ್ ನೇಚರ್, ನ್ಯಾನೋ ಕನ್ವರ್ಟ್ ಆದಾಗ ಒಂದು ಮೆಟಲ್, ಒಂದು ಪಾಲ್ಯೂಮರ್ ಅಥವಾ ಮತ್ತೇನೋ ಒಂದು ವಸ್ತು, ಅದು ನ್ಯಾನೋ ಕನ್ವರ್ಟ್ ಆದಾಗ ಹೇಗೆ ವರ್ತನೆ ಮಾಡುತ್ತೆ, ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಹೋದರು.